ಈ ಒಂದು ಸುಸಜ್ಜಿತ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ನವಂಬರ್ 7 ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಒಂದು 4 ಬಿಲ್ಡಿಂಗ್ಗಳು ಉದ್ಘಾಟನೆ ಆಯಿತು. ಒಂದು CCU, ಇನ್ನೊಂದು MCH, ಇನ್ನೊಂದು ನರ್ಸಿಂಗ್ ಕಾಲೇಜು, ಇನ್ನೊಂದು ಕಿದ್ವಾಯಿ ಆಸ್ಪತ್ರೆ ಮತ್ತು ಇನ್ನೊಂದು ನಮ್ಮ ನರ್ಸಿಂಗ್ ಹಾಸ್ಟೆಲ್. ಈ ಒಂದು 5 ಬಿಲ್ಡಿಂಗನ್ನು ಉದ್ಘಾಟನೆ ಆಯಿತು. ಸೊ ಒಂದು 2-3 ತಿಂಗಳ ನಂತರ ನಾವು ಸ್ಥಳಾಂತರಾಗಿ ಹಂತವಾಗಿ ನಾವು ಶಿಫ್ಟ್ ಆಗಿ ಈ ಒಂದು ಹೊಸ ಬಿಲ್ಡಿಂಗನ್ನು ಕಾರ್ಯಾರಂಭ ಮಾಡಿದ್ದೀವಿ. ಈ ಒಂದು ಜಿಲ್ಲೆಯ ಜನತೆ ಹಾಳು ಮಾಡಬೇಕು ಅಂತ ತಮ್ಮನ್ನ ಟಾರ್ಗೆಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಅವರ ಉದ್ದೇಶ ಗೊತ್ತು. ನನ್ನ ಉದ್ದೇಶ ಒಂದೇ. ಈ ಒಂದು ಜಿಲ್ಲಾ ಶಾಸಕನಾಗಿ ಬಂದಿರೋದು ನಾನು ಬಡ ಕೀಳು ಮಟ್ಟದವರಿಗೆ, ನಿರ್ಗತಿಕರಿಗೆ ನಮ್ಮ ಸವಲತ್ತುಗಳು, ನಮ್ಮ ಉನ್ನತ ವೈದ್ಯಕೀಯ ಸವಲತ್ತುಗಳು ಸಿಗಬೇಕಂತ ನನ್ನ ಆಸೆ. ಸೊ ಇದಕ್ಕೆ ನಾನು ಬದ್ಧನಾಗಿದ್ದೀನಿ. ಇದಕ್ಕೆ ನಾನು 24 ಗಂಟೆ ನಾನು ಫೋನ್ ಆನ್ ಇರುತ್ತೆ. ಒಂದು ಬಡವ, ಒಂದು ಭಿಕ್ಷಕನಾಗಿ, ಅನಾಥರಾಗಿ ಯಾರಾದರೂ ನನಗೆ ಫೋನ್ ಮಾಡಿದ್ರೆ ವಿತಿನ್ ಸೆಕೆಂಡ್ಸ್ ನಾನು ಅವರಿಗೆ ಒಂದು ಪರಿಹಾರ ಕೊಡ್ತೀನಿ. ಮತ್ತು ಅವರಿಗೆ ಏನು ಸವಲತ್ತು ಬೇಕು ನನ್ನ ಕಡೆ ಸಾಧ್ಯ ಆದಷ್ಟು ನಾನು ಮಾಡ್ತೀನಿ. ಮತ್ತು ನಾನು ಮಿತಿ ಮೀರಿನೂ ಅವ್ರು ಸಹಾಯ ಮಾಡ್ತೀನಿ. ಕೆಲವೊಂದು ಸಮಯ ಏನಾಗುತ್ತೆ ಅಂದರೆ ಇಲ್ಲಿ ಸವಲತ್ತುಗಳು ಇರೋದಿಲ್ಲ, ಸೊ ಪ್ರಾಣಕ್ಕೆ ಅಪಾಯ ಇರುತ್ತೆ. ಸೊ ನಾವು ಒಂದು ಬೋಲ್ಡ್ ಡಿಸಿಷನ್ ತಗೊಂಡು ನಾವು ಒಂದು ಶಸ್ತ್ರಚಿಕಿತ್ಸೆ ಮಾಡಿಸಿ ಅವರಿಗೆ ಪ್ರಾಣವನ್ನು ಕಾಪಾಡ್ತೀವಿ. ನಮ್ಮ ಡಾಕ್ಟರ್ಸು, ನಮ್ಮ ಸಿಬ್ಬಂದಿ, ನಮ್ಮ ಶುಶ್ರೂಷಾ ಅಧಿಕಾರಿಗಳು ಎಲ್ಲ ಒಂದು ನಮ್ಮ ಜೊತೆಯಲ್ಲಿ ಒಂದು ಟೀಮ್ ಆಗಿ ಈ ಆಸ್ಪತ್ರೆಯನ್ನು ಒಳ್ಳೆಯ ಹೆಸರಾಂತ ಮಾಡೋಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ನಾನು ಈ ಮಾಧ್ಯಮದಿಂದ ಅವ್ರು ಕೇಳ್ಕೊಳ್ಳೋದಿಷ್ಟೇ, ನಮಗೆ ಅವರು ಸಹಯೋಗ ಕೊಡಲಿ. ನ್ಯೂನತೆಗಳು ಎಲ್ಲ ಇರುತ್ತೆ, ಆ ನ್ಯೂನತೆಗಳು ನಮ್ಮ ಹತ್ರ ಸರಿಪಡಿಸೋದು ನಾನು ಅರ್ಧ ಗಂಟೆಯಲ್ಲಿ ಸರಿಪಡಿಸ್ತೀನಿ. ಸೊ ಆದ್ದರಿಂದ ಈ ಒಂದು ಅವ್ರಿಗೆ ಇವತ್ತೊಂದು ನಮ್ಮ ಸರ್ಕಾರಕ್ಕಾಗಲಿ ನಮಗೆ ಕೆಟ್ಟ ಹೆಸರು ತರಕ್ಕೆ ಅವರು ಪ್ರಯತ್ನ ಮಾಡಬಾರ್ದಂತ ನಿಮ್ಮ ಮಾಧ್ಯಮದಿಂದ ನಾನು ಅವ್ರಿಗೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಎಷ್ಟು ದಿನಗಳಲ್ಲಿ ಹೊಸ ಬಿಲ್ಡಿಂಗ್ ನಿರ್ಮಾಣ ಆಗ್ಬೋದು, ಹಳೆ ಕಟ್ಟಡ ಕೆಡವಿ ಅದು ಸುಮಾರು ಇವಾಗ ಪೀರಿಯಡಲ್ಲೇ ಹೊಸ ಬಿಲ್ಡಿಂಗ್ ಉದ್ಘಾಟನೆ ಆಗುತ್ತೆ. ಅದು ಅವರು ದೇವರ ಇಚ್ಛೆ. ಮತ್ತು ಈಗ 1.5 ವರ್ಷ ಟಾರ್ಗೆಟ್ ಕೊಟ್ಟಾರೆ ನಮ್ಮ ಕಳೆದ ಹಲವಾರು ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ಗಳು ಬಂದರು. ಕಳೆದ 60 ವರ್ಷಗಳಿಂದ ಆ ಹಳೆ ಬಿಲ್ಡಿಂಗ್ ಏನಿದೆಯೋ, ಏನು ಇಂಗ್ಲೀಷ್ನವರು ಕಟ್ಸಿದಂಥ ಹಳೆ ಬಿಲ್ಡಿಂಗ್ಗಳು ಏನಿದೆಯೋ ಅಷ್ಟೇ ನಾವು ನೋಡ್ಕೊಂಡು ಬಂದಂಥ ಸ್ಥಿತಿ ತುಮಕೂರಲ್ಲಿತ್ತು. ಈಗ ನರ್ಸಿಂಗ್ ಕಾಲೇಜ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ನರ್ಸಿಂಗ್ ಕಾಲೇಜ್ ಇರ್ಬೋದು, ಹೊಸ ಬಿಲ್ಡಿಂಗ್ಸ್ ಇರ್ಬೋದು, ಮತ್ತು ನೂತನ ಸ್ಟೋರ್ ರೂಮ್ಸ್ ಆಗಿರ್ಬೋದು, ಪ್ರತಿಯೊಂದು ತಮ್ಮ ಪೀರಿಯಡಲ್ಲಿ ಸಾಕಷ್ಟು ಕೆಲಸಗಳು ನಡೆದಿದೆ. ಅದು ನಮ್ಮ ಹೆಗ್ಗಳಿಕೆ ಹೆಮ್ಮೆಯ ವಿಚಾರ ಅಂತ ನಾವು ಹೇಳ್ತೀವಿ. ಇನ್ನು ಕೆಲವು ಹಳೆ ಬಿಲ್ಡಿಂಗ್ ಏನಿದೆ, ಕಲ್ಲು ಕಟ್ಟಡ ಏನಿದೆಯೋ ಅದನ್ನ ಹೊಸ ನಿರ್ಮಾಣ ತಮ್ಮ ನೇತೃತ್ವದಲ್ಲಿ ನಡೆದ್ರೆ ಚೆನ್ನಾಗಿರುತ್ತೆ ಅಂತ. ಯಾಕೆಂದರೆ ತಮಗೆ ಐಡಿಯಾ ಇದೆ, ಇದೇ ರೀತಿ ನನ್ನ ಜಿಲ್ಲಾ ಆಸ್ಪತ್ರೆ ಇರಬೇಕು ಅನ್ನೋದು ನಮ್ಮ ಮೈಂಡಲ್ಲಿದೆ. ಹಲವಾರು ತಾವು ಮಾಡಿರೋಂಥ ಮನವಿ ಇರ್ಬೋದು ನಮ್ಮ ಕಣ್ಣಲ್ಲಿದೆ. ಮತ್ತು ತಾವು ಎಷ್ಟು ಲೆಟರ್ಸ್ ಮೇಲಿನ ಅಧಿಕಾರಿಗಳು ಕೊಟ್ಟಿದ್ದೀರಾ, ನಮ್ಮ ಆಸ್ಪತ್ರೆಗೆ ಇಂಥ ಮಿಷಿನರೀಸ್ ಬೇಕು, ಈ ಥರನೇ ಚಿಕಿತ್ಸೆ ನಡಿಬೇಕು. ಈಗ ಆಲ್ರೆಡಿ ನಡೀತಿರುವಂಥ ಹಾರ್ಟ್ ಸರ್ಜರಿ ಇರ್ಬೋದು, ಮತ್ತು ಮೆದುಳು ಸರ್ಜರಿ ಇರ್ಬೋದು, ಬ್ರೈನ್ ಸರ್ಜರಿ ಇರ್ಬೋದು, ಪ್ರತಿಯೊಂದು ನಡೆಸ್ಕೊಂಡು ಬಂದಿದ್ದೀರಾ. ಇನ್ನು ಹೆಚ್ಚಿನದಾಗಿ ನಮ್ಮ ತುಮಕೂರು ಹೊರಗಡೆ ರೋಗಿಗಳು ಹೋಗೋವಂಥದ್ದು ಕಮ್ಮಿ ಆಗುತ್ತೆ ಅನ್ನೋದು ನಿಮ್ಮ ಕಾರ್ಯವೈಖರ್ಯದಿಂದ ಗೊತ್ತಾಗ್ತದೆ. ಈಗ ನನ್ನ ಒಂದು ಕಾರ್ಯಕ್ಷಮತೆ ಏನಂದರೆ, ನಾನು ಇಲ್ಲಿ ಬಂದು 2 ವರ್ಷ ಆಯಿತು. ಈ 2 ವರ್ಷದಲ್ಲಿ ಏನಾಯಿತು ಅಂದರೆ, ಇಲ್ಲಿ ಮೆದುಳು ಆಪ್ರೇಷನ್ಗೆ ಸರ್ಜರಿ ಇರಲಿಲ್ಲ. ನಾನು ಬಂದ ಮೇಲೆ ಒಬ್ಬರು ಮೆದುಳು ನ್ಯೂರೋ ಸರ್ಜನ್ ಕರ್ಕೊಂಡ್ಬಂದು ಸುಮಾರು 65 ಸರ್ಜರಿಗಳು ಮಾಡಿದ್ದೀವಿ. ಒಂದೊಂದು ಸರ್ಜರಿ ಬಂದು 4 ಲಕ್ಷದಿಂದ 5 ಲಕ್ಷ ಆಗುತ್ತೆ. ಇಲ್ಲಿ BPL ಕಾರ್ಡ್ ಹೋಲ್ಡರ್ಸ್ಗೆ ಉಚಿತವಾಗಿ ನಾವು ಸೇವೆ ಕೊಟ್ಟಿದ್ದೀವಿ. ಮತ್ತು APLಗೆ 30% ಡಿಸ್ಕೌಂಟ್ ಕೊಟ್ಟಿದ್ದೀವಿ. ಅದೂ ಮ್ಯಾಕ್ಸಿಮಮ್ ಅಂದರೆ ಒಂದು 20,000 ನಾವು ಅವ್ರಿಗೆ ಮಾಡಿಕೊಟ್ಟಿದ್ದೀವಿ. 5 ಲಕ್ಷದ ಆಪ್ರೇಷನ್ನು APL ಕಾರ್ಡ್ ಹೋಲ್ಡರ್ಗೆ ಒಂದು 20,000 ಖರ್ಚಾಗ್ತಾಯಿದ್ರೆ ಅದು ಲೀಸ್ಟ್. ಅದು ಅವ್ರಿಗೆ ಏನಂತ ಹೊರೆನೇ ಇಲ್ಲ. ಸೊ ಅಂಥ ಸರ್ಜರಿಗಳು ಮಾಡ್ತಾಯಿದ್ದೀವಿ. ಮತ್ತು ನಾನು ಬಂದಮೇಲೆ ಡಯಾಲಿಸಿಸ್ 700ರಿಂದ 1,400 ತಂದಿದ್ದೀನಿ. ಸೊ ಆಪ್ರೇಷನ್ಸ್ ಏನು 500-600 ಇತ್ತು, ಇವಾಗ 1000 ಆಪ್ರೇಷನ್ ಮಾಡ್ತಾಯಿದ್ದೀವಿ. ಸೊ 1000 ಏನು OPD ಇತ್ತು, ಇವಾಗ 1,800-2,000 ಹೋಗಿದೆ OPD. ಸೊ ಇಷ್ಟೆಲ್ಲ ನಾವು ಮಾಡ್ತಾಯಿದ್ದೀವಿ. ಬಟ್ ಇದು ಒಂದು ಡೆಮಾಲಿಷನ್ ವರ್ಕ್ ಏನು 5 ವರ್ಷದಲ್ಲಿ ಕುಂಠಿತ ಆಗಿತ್ತು, ಅದು ನಾನು ನಮ್ಮ ಉಪಮುಖ್ಯಮಂತ್ರಿಗಳಾದ ಮಾನ್ಯ ಜಿ ಪರಮೇಶ್ವರ್ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಅವರ ಒಂದು ಕಠಿಣ ಶ್ರಮದಿಂದ ಇಲ್ಲಿ ನಾವು ಒಂದು ಡೆಮಾಲಿಷನ್ ವರ್ಕ್ ಮಾಡೋಕ್ಕೆ ನಮಗೆ ಅನುಕೂಲ ಆಯಿತು. ಇಲ್ಲದಿದ್ದರೆ ಇನ್ನೂ ಅದು ಎಷ್ಟು ದಿನ ಹೋಗ್ತಾಯಿದ್ದು ಗೊತ್ತಿರಲಿಲ್ಲ.
ಸೊ ಅದು ಅವರ ಸಾಧನೆ, ಪ್ಲಸ್ ನಮಗೆ ಭಾಳ ಕೋಆರ್ಡಿನೇಷನ್ ಕೊಟ್ಟು ನಮ್ಮ ಸಾಧನೆ ನಮಗೆ ನಾವು ಗುರುತಿಸ್ಲಿಲ್ಲ ಅಂದಿದ್ರೆ ಅಲ್ಲ ಇಲ್ಲಿ ಈ ಅವರು ಥರದ ಕೆಲಸ ಆಗ್ಬೇಕು. ಅಲ್ಲಲ್ಲ, ಯಾಕೆಂದರೆ ಅಲ್ಲಿ ಅವರು ಸರ್ಕಾರಕ್ಕೆ ಮೇಲೆ ಅಧಿಕಾರಿಗಳಿಗೆ ಗೊತ್ತಾಗ್ತಿರ್ಲಿಲ್ಲ. ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮ್ಮ ಸರ್ಕಾರಕ್ಕೆ ಒತ್ತಡ ಹಾಕಿ ನಮಗೆ ಅಲ್ಲಿ ಡೆಮೊಲಿಷನ್ ವರ್ಕ್ ಮತ್ತು ಒಂದು 300 ಬೆಡ್ ಸುಸಜ್ಜಿತ ಹೊಸ ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿದ್ದಾರೆ. ಸೊ ನಾನು ಅವರಿಗೆ ಆಭಾರ ಇದ್ದೀನಿ, ಯಾಕಂದರೆ ಈ ಊರಿನ ಮತ್ತು ಈ ಜಿಲ್ಲೆಯ ಜನತೆಗೆ ಅದು ಒಂದು ಕೊಡುಗೆ ಆಗುತ್ತೆ. ಸೊ ಜನರಿಗೆ ಒಳ್ಳೆಯದಾಗುತ್ತೆ. ಮತ್ತು ಇನ್ನು ಮುಂದೆ ಇನ್ನು 2 ಪ್ರಪೋಸಲ್ ಇದೆ. ನಂದು ಒಂದು ಕನಸಿದೆ, ಇಲ್ಲಿ ಒಂದು ಹಾರ್ಟ್ ಸೆಂಟರ್ ಆಗಬೇಕು ಮತ್ತು ಒಂದು ಎಂಡೋಕ್ರೈನಾಲಜಿ ಡಿಪಾರ್ಟ್ಮೆಂಟ್ ಬೇಕು. ಅಂದರೆ ಗ್ಯಾಸ್ಟ್ರೆಂಟಾಲಜಿ ಪ್ಲಸ್ ಡಯಾಬಿಟಾಲಜಿಗೆ ಒಂದು ಡಿಪಾರ್ಟ್ಮೆಂಟ್ ಆಗಬೇಕು. ಅದಕ್ಕೆ ನಾನು ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿದ್ದೀನಿ. ಸೊ ಶೀಘ್ರದಲ್ಲೇ ಅದು ನಮ್ಮ ನಮ್ಮ ಆಸ್ಪತ್ರೆಗೆ ಅದು ಲಭ್ಯವಾಗುತ್ತೆ. ಸೊ ನನ್ನ ಅವಧಿಯಲ್ಲಿ ಆಗ್ಬೋದು. ಇದು ಒಂದು ನನ್ನ ಕನಸು. ಈ ಒಂದು ಜನತೆಗೆ ಕಾರ್ಡಿಯಾಲಜಿ ಮತ್ತು ಗ್ಯಾಸ್ಟ್ರೆಂಟಾಲಜಿ ಸಿಗ್ಬಿಟ್ರೆ ನಿಜವಾಗಲೂ ಒಂದು 90% ಸೇವೆಯಲ್ಲಿ ಸಿಗುತ್ತೆ. ಇನ್ನೂ ಸೀರಿಯಸ್ ಕೇಸಸ್ಗೆ 10%ಗೆ ಅದು ಮೆಡಿಕಲ್ ಕಾಲೇಜು ಅಥವಾ ಹೈಯರ್ ಸೆಂಟರ್ ಇನ್ನೊಂದು ಹೋಗಬೇಕಾಗುತ್ತೆ. ಮನವಿ ತುಮಕೂರಿನ ಸಾರ್ವಜನಿಕರ ತಲೆಯಲ್ಲಿ ಕೊಡುತ್ತಿದೆ ಸರ್. ಏನು ಅಂದರೆ ಈ ಪೇಷಂಟ್ಸ್ ಬರ್ತಾರೆ ಈ ನಿಮ್ಯಾನ್ಸಲ್ಲಿ ಮತ್ತು ಕಿದ್ವಾಯಲ್ಲಿ ಅಪೋಸಿಟಲ್ಲಿ ಹಾಸ್ಪಿಟ್ಲ್ ಬಿಲ್ಡಿಂಗ್ ಅಪೋಸಿಟಲ್ಲಿ ಪೇಷಂಟ್ಸ್ಗಳು ಮಲಗಕ್ಕೆ ಒಂದು ಶೆಡ್ ಥರ ಮಾಡಿದ್ದಾರೆ. ಆ ಥರದ ಅನುಕೂಲತೆ ತಾವು ಸರ್, ನೆಕ್ಸ್ಟ್ ಮುಂದಿನ ಒಳ್ಳೆ. ದಿನಗಳಲ್ಲಿ ಮಾಡ್ತೀರಾ? ಅದು ನಾನು ಮರೆತುಬಿಟ್ಟೆ, ಅದೂ ಒಂದು ಪ್ರಸ್ತಾವನೆ ಕೊಟ್ಟಿದ್ದೀವಿ. ಹೌದು ಸೊ ಧರ್ಮಶಾಲಾ ಅಂತ ಒಂದು ಮಾಡ್ತೀವಿ, ಹೌದು ಸರ್. ಅಲ್ಲದೆ ಡಾರ್ಮಿಟ್ರಿ ಥರ ಒಂದು ಮಾಡ್ತೀವಿ. ಅಲ್ಲಿ ಯಾಕೆಂದರೆ ಬೇರೆ ಊರಿಂದ ಜನ ಬಂದಿರ್ತಾರೆ ಮತ್ತು ರಾತ್ರಿ ಹೋಗೋಕೆ ಆಗೋದಿಲ್ಲ ಚಿಕಿತ್ಸೆ ಪಡ್ಕೊಂಡು. ಪ್ಲಸ್ ಅವರಿಗೆ ಒಂದು 100 ಬೆಡ್ ಅಥವಾ 50 ಬೆಡ್ ಉಳ್ಳ ಒಂದು ಡಾರ್ಮಿಟ್ರಿ ಮಾಡೋಕ್ಕೆ ಒಂದು ಪ್ರಸ್ತಾವನೆ ಕೊಟ್ಟಿದ್ದೀವಿ. ಶೀಘ್ರದಲ್ಲೇ ಅದು ಆಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.